ಇನ್ನು ಇರಾನ್ ಹಾಗೂ ಇಸ್ರೇಲ್ ಯುದ್ಧದಿಂದ ಪಾಕಿಸ್ತಾನಕ್ಕೆ ಈಗ ಟೆನ್ಷನ್ ಶುರುವಾಗಿದೆ. ಇಸ್ರೇಲ್ ದಾಳಿಗೆ ಸೇಡು ತೀರಿಸಿಕೊಳ್ಳೋದಕ್ಕಾಗಿ ಇರಾನ್ ಪ್ರತಿಜ್ಞೆ ಮಾಡ್ತಾ ಇದೆ. ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಶಪಥ ಮಾಡಿದ್ದಾರೆ. ಈ ಬೆನ್ನಲ್ಲೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ಯುದ್ಧದಿಂದ ಶಹಬಾಜ್ಗೆ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಎರಡೂ ದೇಶಗಳ ಯುದ್ಧ ನಿಲ್ಲಿಸುವಂತೆ ವಿಶ್ವಸಂಸ್ಥೆಗೆ ಮನವಿ ಮಾಡಿದ್ದಾರೆ. ತಕ್ಷಣ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ರಮ ಕೈಗೊಳ್ಳಿ, ಯುದ್ಧಕ್ಕೆ ಇಲ್ಲೇ ಫುಲ್ ಸ್ಟಾಪ್ ಹಾಕಿ ಅಂತ ಶಹಬಾಜ್ ಶರೀಫ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಹಾಗಾದರೆ ಪಾಕಿಸ್ತಾನದ ಪ್ರಧಾನಿ ಆತಂಕ ಪಡೋದಕ್ಕೆ ಕಾರಣಗಳಾದರೂ ಏನಪ್ಪ ಹಾಗಾದರೆ? ಯಾಕಂದರೆ ಈವರೆಗೆ ಭಾರತದ ವಿರುದ್ಧ ಎಂಥ ಒಂದು ಪರಿಸ್ಥಿತಿ ಬಂದರೂ ಕೂಡ ಎದುರಿಸೋದಕ್ಕೆ ನಾವು ಸಿದ್ಧ, ಭಾರತದ 6 ಫೈಟರ್ ಜೆಟ್ಗಳನ್ನು ಹೊಡೆದು ಉರುಳಿಸಿಬಿಟ್ಟಿದ್ದೀವಿ, ಹಾಗೆ ಹೀಗೆ ಅಂತ ಪುಂಖಾನುಪುಂಖ ಹೇಳಿಕೊಂಡು ಯುದ್ಧಕ್ಕೆ ತಯಾರಾಗಿ ನಿಂತಿದ್ದಂತಹ ವ್ಯಕ್ತಿ ಎರಡೂ ದೇಶಗಳು ಹೊಡೆದಾಡ್ಕೊಳ್ಬೇಕಾದ್ರೆ ಆತಂಕ ಪಡೋದಕ್ಕೆ ಕಾರಣ ಏನು ಹಾಗಾದರೆ ಅಂತ ನೋಡೋದಾದರೆ, ಕಾರಣ ನಂಬರ್ 1, ಇರಾನ್ನಲ್ಲಿ ಪಾಕಿಸ್ತಾನದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಅಂದರೆ ಇರಾನ್ನಲ್ಲಿ ವಾಸ ಮಾಡ್ತಾ ಇರುವಂತಹ ಮುಸ್ಲಿಮರಲ್ಲಿ ಅತಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಇರುವಂಥವರು ಪಾಕಿಸ್ತಾನ ಮೂಲದವರು, ಇಲ್ಲಿಂದ ವಲಸೆ ಹೋಗಿರೋರು. ಇರಾನ್ನಲ್ಲಿ ಸರಿಸುಮಾರು 5,000 ಪಾಕಿಸ್ತಾನದ ಯಾತ್ರಿಗಳು ಕೂಡ ಇದ್ದಾರೆ. ಅಂದರೆ ಪ್ರವಾಸಕ್ಕೆ ಹೋಗಿರುವಂತಹ ಯಾತ್ರಿಗಳು ಕೂಡ ಇರಾನ್ನಲ್ಲಿ ಇದ್ದಾರೆ. ಹಾಗಾಗಿ ಅವರನ್ನು ಕಾಪಾಡಿಕೊಳ್ಳೋದು ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಏನೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಹೇರಿ ತನ್ನವರನ್ನು ಕಾಪಾಡಿಕೊಳ್ತೀನಿ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲೂ ಕೂಡ ಪಾಕಿಸ್ತಾನ ಇಲ್ಲ. ಹೀಗಾಗಿ ತನ್ನ ದೇಶದವರನ್ನು ರಕ್ಷಣೆ ಮಾಡಿಕೊಳ್ಳುವಂಥದ್ದು ದೊಡ್ಡ ಸವಾಲಾಗ್ತಾ ಇದೆ. ಅವರನ್ನು ಸುರಕ್ಷಿತವಾಗಿ ಕರ್ಕೊಂಡು ವಾಪಸ್ ಬರೋದು ಕೂಡ ಈಗ ಪಾಕಿಸ್ತಾನಕ್ಕೆ ಚಾಲೆಂಜ್ ಆಗ್ತಾ ಇದೆ. ಈಗಾಗಲೇ ಪ್ರಜೆಗಳನ್ನು ವಾಪಸ್ ಕರೆತರೋದಕ್ಕೆ ವ್ಯವಸ್ಥೆ ಮಾಡುವಂತೆ ಸೂಚನೆ ಕೂಡ ಕೊಡಲಾಗಿದೆ. ಇನ್ನು ಅದೇ ರೀತಿಯಾಗಿ ಎರಡನೇ ಕಾರಣ ಏನು ಅಂತ ನೋಡೋದಾದರೆ, ಇರಾನ್ ಹಾಗೂ ಈ ಇಸ್ರೇಲ್ ನಡುವಿನ ಯುದ್ಧದಿಂದಾಗಿ ಪಾಕಿಸ್ತಾನದ ಆರ್ಥಿಕತೆ ಮೇಲೆ ತೀವ್ರವಾಗಿ ಹೊಡೆತ ಬೀಳುತ್ತಾ ಇದೆ. ಈಗಾಗಲೇ ಪಾಕಿಸ್ತಾನದ ಒಂದು ಆರ್ಥಿಕತೆ ಸಂಪೂರ್ಣವಾಗಿ ದಿವಾಳಿಯಾಗಿ ಹೋಗಿದೆ. ತೀವ್ರ ಹಣದುಬ್ಬರ, ಮತ್ತೊಂದೆಡೆ ಜನಸಾಮಾನ್ಯರು ಒಂದು ಕೂಳಿನ ಒಪ್ಪೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೆ. ಈ ನಡುವೆ ಮತ್ತೆ ಆರ್ಥಿಕ ಹೊಡೆತ ಏನಾದರೂ ಬಿದ್ದಿದ್ದೇ ಆದರೆ ಆಗ ಪಾಕಿಸ್ತಾನ ತುಂಬ ಸಮಸ್ಯೆ ಎದುರಿಸುತ್ತೆ. ಇರಾನ್ನಲ್ಲಿ ಪಾಕಿಸ್ತಾನ ಮಾಡಿರುವಂತಹ ಹೂಡಿಕೆಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಪಾಕಿಸ್ತಾನ ಹಾಗೂ ಇರಾನ್ ನಡುವೆ ಬೃಹತ್ ವ್ಯಾಪಾರ ಒಪ್ಪಂದ ಕೂಡ ನಡೀತಾ ಇದೆ. ಯಾಕಂದರೆ ಭಾರತ ಎಲ್ಲ ಒಪ್ಪಂದಗಳನ್ನು ರದ್ದು ಮಾಡಿಕೊಂಡಿದೆ. ಇತ್ತ ರಷ್ಯಾ, ಅಮೇರಿಕಾದಂತಹ ದೇಶಗಳು ಕೂಡ ಈಗ ಸಹಕಾರ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾವೆ. ವಿಶ್ವಸಂಸ್ಥೆ ಕೂಡ ಸಹಕಾರ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದೆ. ಈ ನಡುವೆ ಈಗ ಏಕೈಕ ರಾಷ್ಟ್ರವಾಗಿ ಉಳಿದುಕೊಳ್ತಾ ಇರುವಂಥದ್ದು ಇರಾನು. ಯಾಕಂದರೆ ಯಾವಾಗ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಡೀತಾ ಇತ್ತು ಆ ಸಂದರ್ಭದಲ್ಲೂ ಕೂಡ ಇರಾನ್ ಪಾಕಿಸ್ತಾನದ ಜೊತೆಗಿತ್ತು. ಹೀಗಾಗಿ ಇರಾನ್ ಏನಾದರೂ ಸಂಪೂರ್ಣವಾಗಿ ಯುದ್ಧದಂತಹ ಪರಿಸ್ಥಿತಿಗೆ ಬಿದ್ದಿದ್ದೇ ಆದರೆ ಆಗ ಪಾಕಿಸ್ತಾನಕ್ಕೆ ತುಂಬ ಸಮಸ್ಯೆ ಆಗುತ್ತೆ. ಹೀಗಾಗಿ ವ್ಯಾಪಾರವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಇರಾನ್ ಜೊತೆಗೆ ಮಾಡಿಕೊಂಡಿದ್ದಂತಹ ಒಪ್ಪಂದಗಳೆಲ್ಲವೂ ಕೂಡ ನೀರ್ಪಾಲಾಗುತ್ತೆ. ಸುಮಾರು $10 ಬಿಲಿಯನ್ ಕೊಂಡೊಯ್ಯುವಂತಹ ಒಂದು ಗುರಿಯನ್ನು ಕೂಡ ಪಾಕಿಸ್ತಾನ ಹೊಂದಿತ್ತು. ಕಳೆದ ಸೆಪ್ಟೆಂಬರ್ನಲ್ಲಿ ಒಪ್ಪಂದ ಮಾಡಿಕೊಂಡಿತ್ತು ಪಾಕಿಸ್ತಾನ ಹಾಗೂ ಇರಾನ್ ಎರಡೂ ದೇಶಗಳು. ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಒಂದು ಯುದ್ಧದಿಂದಾಗಿ ಪಾಕಿಸ್ತಾನದ ಆರ್ಥಿಕತೆ ಮೇಲೆ ಎಫೆಕ್ಟ್ ಬೀಳುತ್ತೆ. ಇದೇ ಕಾರಣಕ್ಕಾಗಿ ಈಗ ಪಾಕಿಸ್ತಾನ ಭಯ ಬೀಳುತ್ತಾ ಇದೆ. ಭಾರತ ಪಾಕಿಸ್ತಾನದ ನಡುವೆ ಏನು ಯುದ್ಧ ನಡೆದಿತ್ತು ಆ ಸಂದರ್ಭದಲ್ಲಿ IMF ಬಳಿ ಪಾಕಿಸ್ತಾನ ಸಾಲ ಮಾಡಿಕೊಂಡಿತ್ತು. ಸಾಲ ಪಡೆದುಕೊಂಡು ಆರ್ಥಿಕ ಸುಧಾರಣೆಗೆ ಮಾಡಿಕೊಳ್ಳೋದಕ್ಕೆ ಅಂತ ಪಾಕಿಸ್ತಾನ ಮುಂದಾಗ್ತಾ ಇತ್ತು. ಆದರೆ ಈ ಸಂದರ್ಭದಲ್ಲಿ ಮತ್ತೆ ಆರ್ಥಿಕ ಹೊಡೆತ ಏನಾದರೂ ಬಿದ್ದಿದ್ದೇ ಆದರೆ ಪಾಕಿಸ್ತಾನ ಚೇತರಿಸ್ಕೊಳ್ಳೋದು ತುಂಬ ಕಷ್ಟ ಸಾಧ್ಯ. ಇನ್ನು ಮೂರನೇ ಕಾರಣ ಏನು ಅಂತ ನೋಡೋದಾದರೆ, ಇರಾನ್ ಸಂಘರ್ಷದಿಂದಾಗಿ ಪಾಕಿಸ್ತಾನಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಬಹಳ ಹತ್ತಿರದಲ್ಲಿ ಇರಾನ್ ಇರೋದ್ರಿಂದಾಗಿ ಈಗ ಪಾಕಿಸ್ತಾನಕ್ಕೆ ಸಂಕಷ್ಟ ಎದುರಾಗ್ತಾ ಇದೆ.